ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುತ್ತಾ ಗೊತ್ತಿಲ್ಲ. ಸಂಪುಟ ಪುನರ್ರಚನೆ ಫಿಕ್ಸ್ ಆಗಿದೆಯಾ ಅದು ಗೊತ್ತಿಲ್ಲ ಅನ್ನೋ ಕಾಂಗ್ರೆಸ್ ನಾಯಕರ ಮಾತನ್ನು ನಂಬೋದಕ್ಕೆ ಯಾರೂ ಕೂಡ ರೆಡಿ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಬಣ ಸೈಲೆಂಟ್ ಆಗಿ ಅಖಾಡಕ್ಕೆ ಇಳಿದಿದೆ. ನವೆಂಬರ್ ಕ್ರಾಂತಿಯ ಕೌತುಕ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾನೇ ಇದೆ. ಇದರ ಮಧ್ಯೆ RSS ಪಥಸಂಚಲನದ ಜಿದ್ದಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಕೋರ್ಟ್ನಲ್ಲಿ ಹಿನ್ನಡೆ ಏನಾದರೂ ಆಯ್ತಾ? ಮೋಂಥಾ ಚಂಡಮಾರುತ ಆಂಧ್ರ ಕರಾವಳಿಯಲ್ಲಿ ಆತಂಕವನ್ನು ಹೆಚ್ಚಿಸ್ತಾ ಇದೆ. ಈ ಎಲ್ಲ ಪ್ರಮುಖ ಸುದ್ದಿಗಳನ್ನು ನಾವೀಗ ಸಮಗ್ರವಾಗಿ ನೋಡೋಣ. ಒಂದನೇ ಸುದ್ದಿ, ನವೆಂಬರ್ ಕ್ರಾಂತಿಗೆ ಕೌಂಟ್ ಡೌನ್ ಆರಂಭ ಆಯ್ತಾ ಅನ್ನೋ ಅನುಮಾನ ಮೂಡೋದಕ್ಕೆ ಕಾರಣವಾಗಿರುವಂಥದ್ದು ರಾಜ್ಯದಲ್ಲಿ ಆಗ್ತಿರುವಂತಹ ರಾಜಕೀಯ ಬೆಳವಣಿಗೆಗಳು ದಿನಕ್ಕೊಂದು ತಿರುವು ಕೂಡ ಪಡೆದುಕೊಳ್ತಿವೆ. ಡಿಕೆ ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ ಬಂದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಬಣದ ಸಚಿವರು, ಅದರಲ್ಲೂ ಮುಖ್ಯವಾಗಿ ದಿನೇಶ್ ಗುಂಡೂರಾವ್ ಹಾಗೂ ಕೃಷ್ಣ ಬೈರೇಗೌಡ ಅವರು ದೆಹಲಿಗೆ ಹಾರಿದ್ದಾರೆ. ಕಾಂಗ್ರೆಸ್ನಲ್ಲಿ ಸೀಕ್ರೆಟ್ ಪಾಲಿಟಿಕ್ಸ್ ತೀವ್ರಗೊಳ್ತಿದೆ ಅನ್ನೋದಕ್ಕೆ ನವೆಂಬರ್ನ ಈ ಕ್ರಾಂತಿ ಮುನ್ಸೂಚನೆ ಇದ್ದಿರಬಹುದಾ ಅನ್ನೋ ಅನುಮಾನ ಮೂಡ್ತಿದೆ. ಕಾರಣ ಇಷ್ಟೇ, ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಪ್ರತ್ಯೇಕ ದೆಹಲಿ ಪ್ರವಾಸ ಕೈಗೊಳ್ತಿರುವುದು ಅಧಿಕಾರದ ಪೈಪೋಟಿ ಮತ್ತಷ್ಟು ಕಾವೇರಲಿದ್ದು ಬದಲಾವಣೆಯ ಬಿರುಗಾಳಿ ಬೀಸ್ತಿದೆಯಾ ಎಂಬ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ದಿನೇಶ್ ಗುಂಡೂರಾವ್ ಹಾಗೂ ಕೃಷ್ಣ ಬೈರೇಗೌಡ ಈಗ ದೆಹಲಿಯಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದ್ದಾರೆ. ಸಂಪುಟ ಪುನರ್ರಚನೆಯ ವೇಳೆ ಕೆಲ ಹಿರಿಯರನ್ನು ಕೈಬಿಡುವ ವಿಚಾರದ ಬಗ್ಗೆ ಮಹತ್ವದ ಮಾತುಕತೆ ನಡೆಯಲಿದೆ ಎನ್ನಲಾಗ್ತಿದೆ. ಇದೇ ವೇಳೆ ಕೃಷ್ಣ ಬೈರೇಗೌಡ ಅಗತ್ಯ ಬಿದ್ದರೆ ಸಚಿವ ಸ್ಥಾನದ ತ್ಯಾಗದ ಮಾತನ್ನು ಕೂಡ ಅಲ್ಲಿ ಉಲ್ಲೇಖಿಸಬಹುದು ಅನ್ನುವಂತಹ ಮಾತುಗಳು ರಾಜಕೀಯದಲ್ಲಿ ಹೊಸ ತಾಪಮಾನ ಏರಿಸ್ತಾ ಇದೆ. ಇದೀಗ ಉದ್ಭವಿಸಿರುವಂತಹ ಪ್ರಶ್ನೆ ಒಂದೇ, ನವೆಂಬರ್ನಲ್ಲಿ ಕ್ರಾಂತಿ ಅಂದರೆ ಏನು ಬದಲಾಗುತ್ತೆ? ಸಿಎಂ ಬದಲಾಗ್ತಾರಾ? ಸಂಪುಟ ರಚನೆಯಾಗಿ ಹೊಸ ಮುಖಗಳು ಸಚಿವರಾಗ್ತಾರಾ? ಹೊಸಬರಿಗೆ ಅವಕಾಶ ಸಿಗುತ್ತಾ? ಸಚಿವ ಚಲುವರಾಯಸ್ವಾಮಿ ಅವರು ಹೇಳುವಂತೆ ಯಾವ ಗೊಂದಲವೂ ಇಲ್ಲ, ಹೈಕಮಾಂಡ್ ಒಳ್ಳೆಯ ತೀರ್ಮಾನ ಮಾಡ್ತದೆ ಅಂದ್ರೂ ಕಾಂಗ್ರೆಸ್ ಪಾಳೆಯದ ಒಳಗಿನ ರಾಜಕೀಯ ಚಟುವಟಿಕೆಗಳು ನವೆಂಬರ್ ಕ್ರಾಂತಿಗೆ ಮತ್ತಷ್ಟು ಕುತೂಹಲವನ್ನು ತರ್ತಿವೆ. ಸಿಎಂ ಬದಲಾವಣೆ ಆಗೇ ಆಗುತ್ತೆ ಅಂತ ಯಾರೂ ಕೂಡ ಗಟ್ಟಿಯಾಗಿ ಹೇಳ್ತಿಲ್ಲ. ಆದರೆ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನುವಂತಹ ವಿಚಾರಗಳನ್ನು ಮುನ್ನೆಲೆಗೆ ತರ್ತಿದ್ದಾರೆ. 2023 ಮೇ 20ನೇ ತಾರೀಕಿಂದ ಇಲ್ಲಿಯ ತನಕ ಆಲ್ಮೋಸ್ಟ್ ಅಧಿಕಾರ ಹಂಚಿಕೆ ಆಗಿದೆ. 2.5 ವರ್ಷ ಅನ್ನುವಂತಹ ವಿಚಾರವನ್ನು ಜೀವಂತವಾಗಿ ಇಟ್ಟಿದ್ದು ಡಿಕೆ ಶಿವಕುಮಾರ್ ಅವರ ಬಣ ಮಾತ್ರ. ಈಗಲೂ ಕೂಡ ಅದೇ ಚರ್ಚೆಯನ್ನು ಮುನ್ನೆಲೆಗೆ ತರ್ತಿದೆ. ಆದರೆ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಈ 2.5 ವರ್ಷಗಳ ನಂತರ ಆಗುತ್ತೆ ಅನ್ನುವಂಥದ್ದೊಂದು ಕ್ಲಾರಿಟಿ ಇತ್ತು. ಅದು ನವೆಂಬರ್ 20ನೇ ತಾರೀಕು ಸರಿಯಾಗಿ 2.5 ವರ್ಷ ಆಗುತ್ತೆ, ಅವತ್ತು ನಡೀಬಹುದು ಅನ್ನುವಂತಹ ಒಂದು ದಟ್ಟವಾದ ಚರ್ಚೆ ನಡೀತಿರುವಂಥದ್ದು. ಕ್ರಾಂತಿ ಅಂದರೆ ಇದೇ ಇದ್ದಿರಬಹುದು. ಎರಡನೇ ಸುದ್ದಿ, ನವೆಂಬರ್ ಕ್ರಾಂತಿಯ ಚರ್ಚೆ ಮಧ್ಯೆ ಈಗ ಹೊಸ ರಾಜಕೀಯ ಸದ್ದು. ಸಚಿವರ ಸೀಕ್ರೆಟ್ ಸಭೆ ಏನಿದು? ಸಮಾಜ ಕಲ್ಯಾಣ ಸಚಿವ SC ಮಹದೇವಪ್ಪ ಅವರ ನಿವಾಸದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು 1 ಗಂಟೆಗೂ ಹೆಚ್ಚು ಕಾಲ ರಹಸ್ಯ ಸಭೆ ನಡೆಸಿದ್ದಾರೆ. ಇಬ್ಬರೂ ಕಾಂಗ್ರೆಸ್ನ ಹಿರಿಯ ಮುಖಗಳು, ದಲಿತ ಸಮುದಾಯದ ಪ್ರಬಲ ನಾಯಕರು. ಈ ಭೇಟಿಯಿಂದ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಮತ್ತೆ ಜೋರಾಗಿದೆಯಾ, ಅಥವಾ ಸಿದ್ದರಾಮಯ್ಯ ಅವರ ಬಣ ಅಥವಾ ಅಹಿಂದ ಬಣ ಒಂದು ಪರ್ಯಾಯ ಹೆಸರನ್ನು ಕೊಡುವ ಮೂಲಕ ನಾಯಕತ್ವ ಬದಲಾವಣೆಯನ್ನು ಗೌಣವಾಗಿಸುವಂತಹ ಪ್ರಯತ್ನ ಮಾಡ್ತಿದೆಯಾ ಅನ್ನೋ ಅನುಮಾನ ಮೂಡಿಸ್ತಿದೆ. ಸಭೆ ನಂತರ ಮಾತಾಡಿದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ನಮ್ಮ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಪೂರ್ಣಾವಧಿ ಮುಖ್ಯಮಂತ್ರಿ, 2.5 ವರ್ಷದ ಅಧಿಕಾರ ಹಂಚಿಕೆ ಬಗ್ಗೆ ಯಾರೂ ಹೇಳಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇದೇ ವೇಳೆ ಮಹದೇವಪ್ಪ ಕೂಡ ಮಾತನಾಡಿ, ಯಾರಿಗೂ ಅನಿವಾರ್ಯವಲ್ಲ, ಹೊಗಳುಬಟ್ಟತನ ಸರ್ವಾಧಿಕಾರವನ್ನು ಹುಟ್ಟು ಹಾಕುತ್ತದೆ ಅಂತ ಹೇಳಿದ್ದಾರೆ. ಈ ಹೇಳಿಕೆ ಸಚಿವ KN ರಾಜಣ್ಣ ಅವರ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಎನ್ನುವ ಹೇಳಿಕೆಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಸಭೆಯ ಬಳಿಕ ಇಬ್ಬರೂ ರಾಜಕೀಯ ಉದ್ದೇಶವಿಲ್ಲ ಎಂಬ ಸ್ಪಷ್ಟನೆ ನೀಡಿದ್ರೂ ಕೂಡ ನನ್ನ ಸಿದ್ಧಾರ್ಥ ಕಾಲೇಜಿನ ಕಟ್ಟಡ ನಿರ್ಮಾಣದ ವಿಷಯ ಚರ್ಚಿಸಲು ಬಂದಿದ್ದೆ, ಸಚಿವನಾಗಿ ಅಲ್ಲ ಕಾಲೇಜಿನ ಅಧ್ಯಕ್ಷನಾಗಿ ಅನ್ನುವಂತಹ ಮಾತನ್ನು ಪರಮೇಶ್ವರ್ ಅವರು ಹೇಳಿರಬಹುದು. ಅದೇನೇ ಇದ್ರೂ ಕೂಡ ಇಲ್ಲಿ ಬಹುದೊಡ್ಡ ಲೆಕ್ಕಾಚಾರಗಳು ನಡೆದಿರುತ್ತವೆ. ಯಾಕಂದರೆ ಇಲ್ಲಿ SC ಮಹದೇವಪ್ಪ ಮತ್ತು ಪರಮೇಶ್ವರ್ ಅವರ ಮಾತುಕತೆಯ ನಂತರದಲ್ಲಿ ಮಹದೇವಪ್ಪ ಅವರು ಹೇಳಿದ್ದೇನು, ಅವರದ್ದೇ ಜಿಲ್ಲೆಯ ತುಮಕೂರು ಜಿಲ್ಲೆಯ ರಾಜಣ್ಣ ಅವರಿಗೆ ಟಾಂಗ್ ಕೊಡುವಂಥದ್ದು. ಯಾಕೆ ನೋಡಿ, ಮಹದೇವಪ್ಪ ಅವರು ಕೂಡ ಪರಮೇಶ್ವರ್ ಅವರ ಧಾಟಿಯಲ್ಲೇ ಮಾತಾಡ್ತಾರೆ.
ತುಮಕೂರಿನ ಸಹಕಾರ ಸಂಘಕ್ಕೆ ಅನುದಾನ ಕೋರಿ ಪತ್ರ ನೀಡಿದ್ರು, ಬೇರೆ ರಾಜಕೀಯ ಮಾತೇ ನಡೆದಿಲ್ಲ, ನಾವು ಮಾತಾಡಿಲ್ಲ. ಏನೇ ಸಮರ್ಥನೆ ಮಾಡಿಕೊಂಡ್ರೂ ರಾಜಕೀಯ ವಲಯದಲ್ಲಿ ಊಹಾಪೋಹಗಳು ಮಾತ್ರ ಮುಂದುವರಿತಾನೇ ಇವೆ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಈಗ ಮತ್ತಷ್ಟು ಹೆಚ್ಚಾಗ್ತಿದೆ. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳಿದ್ರು. ಅದೀಗ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ತೀವಿ ಅನ್ನುವಂತಹ ಬದಲಿಸಿದ ಶೈಲಿ ಸಿದ್ದರಾಮಯ್ಯ ಅವರ ಮಾತಿನಲ್ಲಿ ಏನು ಕಾಣಿಸ್ತಿದೆ, ಅದು ಕುತೂಹಲ ಮೂಡಿಸಿದೆ. ಇದರ ಮಧ್ಯೆ DCM DK ಶಿವಕುಮಾರ್ ಅವರು ಸಿಎಂ ಏನು ಹೇಳ್ತಾರೋ ಅದನ್ನೇ ನಾವು ಕೇಳ್ತೀವಿ ಅನ್ನೋ ಮಾತನ್ನು ಕೂಡ ಪದೇ ಪದೇ ಹೇಳ್ತಾ ಬರ್ತಿದ್ದಾರೆ. ರಾಜಕೀಯ ವಲಯದಲ್ಲಿ DK ಶಿವಕುಮಾರ್ ಅವರು ಮತ್ತು ಸಿಎಂ ಕುರ್ಚಿಯ ಕಾದಾಟ ಏನಿದೆ, ಈ ಎರಡೂ ವಿಚಾರಗಳ ಬಗ್ಗೆ ಬಹುದೊಡ್ಡ ಚರ್ಚೆ ಆಗ್ತಿರುವಂಥದ್ದು ಒಂದು ಕಡೆ ಆದರೆ, ಅಹಿಂದ ನಾಯಕರಿಗೆ ಮತ್ತೊಮ್ಮೆ ಅವಕಾಶ ಕೊಡಬೇಕು ಅನ್ನುವಂತಹ ಪ್ರಬಲ ಒತ್ತಾಯದ ಬಲ ಕೂಡ ಸದ್ದು ಕೂಡ ಕೇಳಿ ಬರ್ತಿರುವಂಥದ್ದು. ಇದಕ್ಕೆ ತೀವ್ರತೆ ನೀಡಿದಂತೆಯೇ HC ಮಹದೇವಪ್ಪ ಅವರು, ಡಾಕ್ಟರ್ G ಪರಮೇಶ್ವರ್ ಅವರು ರಹಸ್ಯ ಸಭೆ ನಡೆಸಿರುವಂಥದ್ದು ಮತ್ತಷ್ಟು ರಾಜಕೀಯ ಬಿಸಿ ಗಾಳಿ ಹುಟ್ಟಿಸ್ತಾ ಇದೆ. ಈ ನಡುವೆ ಎಲ್ಲರ ಗಮನ ಸೆಳೆದಿದ್ದು ಸತೀಶ್ ಜಾರಕಿಹೊಳಿ ಹೇಳಿಕೆ. ಈಗ ಅವಕಾಶಗಳಿಲ್ಲ, ಮುಂದಿನ ದಿನಗಳಲ್ಲಿ ಬರಬಹುದು, ಅವಕಾಶಗಳನ್ನು ಸೃಷ್ಟಿಸಬೇಕು, ನಾವು ಆ ಮಟ್ಟಕ್ಕೆ ಬೆಳೀಬೇಕು ಎಂದು ಸತೀಶ್ ಜಾರಕಿಹೊಳಿ ಅವರು ಏನು ಹೇಳಿದ್ರು, ಅದು ನವೆಂಬರ್ ಕ್ರಾಂತಿ ಬಗ್ಗೆ ಏನೂ ಗೊತ್ತಿಲ್ಲ, ಟೈಮ್ ಇದೆ, ಕಾದು ನೋಡೋಣ ಅನ್ನುವಂತಹ ಒಂದು ಟ್ರೈಲರನ್ನು ಕೊಟ್ಟಿದ್ರು. ಆದರೆ ಸತೀಶ್ ಜಾರಕಿಹೊಳಿ ಅವರ ರೀತಿಯಲ್ಲಿ ಶಾಂತವಾಗಿ ಸೈಲೆಂಟ್ ಆಗಿ ಮಾತಾಡುವಂತಹ ದಾಟಿಯ ಮಧ್ಯೆಯೂ ಕೂಡ ಒಂದು ತೀವ್ರವಾದ ರಾಜಕೀಯ ಕ್ರಾಂತಿಯ ಮುನ್ಸೂಚನೆಯನ್ನು ಅವರು ಕೊಡ್ತಾನೆ ಬಂದಿದ್ದಾರೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಈಗ ಏನಾಗ್ತಿದೆ ಅನ್ನೋದು ಬಹುಪಾಲು ಜನಕ್ಕೂ ಕೂಡ ಗೊತ್ತಿಲ್ಲ. ಒಂದು ಕಡೆ DK ಶಿವಕುಮಾರ್ ಅವರ ಬಣ, ಮತ್ತೊಂದು ಕಡೆ ಅಹಿಂದ ಬಣ. ಯಾಕಂದರೆ ಸಿದ್ದರಾಮಯ್ಯ ಬಣ ಅಲ್ಲ ಇವತ್ತದು, ಅಹಿಂದ ಬಣ ಆಗೋಗಿದೆ. ಅಂದರೆ ಪ್ರಬಲ ಶಕ್ತಿ ವರ್ಸಸ್ ಮೇಲ್ವರ್ಗ, ಯಾರು ಗೆಲ್ತಾರೆ ಇದು ಲೆಕ್ಕಾಚಾರ. 4ನೆಯ ಸುದ್ದಿ, ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಸಮಾರಂಭಗಳಿಗೆ ಅನುಮತಿ ಕಡ್ಡಾಯಗೊಳಿಸುವ ಸರ್ಕಾರದ ಆದೇಶಕ್ಕೆ ದೊಡ್ಡ ಹಿನ್ನಡೆ ಉಂಟಾಗಿದೆ. RSS ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಿದ್ದ ಸರ್ಕಾರದ ಕ್ರಮದ ವಿರುದ್ಧ ಸಂಸ್ಥೆ ಸಲ್ಲಿಸಿದ್ದಂತಹ ಮನವಿಯ ವಿಚಾರಣೆಯ ವೇಳೆ ಹೈಕೋರ್ಟ್ ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರ ಪೀಠ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಸರ್ಕಾರ 10 ಜನಕ್ಕಿಂತ ಹೆಚ್ಚು ಮಂದಿ ಸೇರುವುದನ್ನು ಅಕ್ರಮಕೂಟವೆಂದು ಪರಿಗಣಿಸಿ ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಿತ್ತು. ಆದರೆ ಹೈಕೋರ್ಟ್ ಅಭಿಪ್ರಾಯಪಟ್ಟಂತೆ ಸಂವಿಧಾನದ ಆರ್ಟಿಕಲ್ 19(1)(a) ಮತ್ತು 8ರ ಪ್ರಕಾರ ನಾಗರಿಕರಿಗೆ ಮಾತಿನ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯವಿದೆ, ಸಭೆ ಆಯೋಜನೆಯ ಹಕ್ಕು ಇದೆ. ಸರ್ಕಾರದ ಆದೇಶದ ಮೂಲಕ ಈ ಹಕ್ಕುಗಳನ್ನು ನಿರ್ಬಂಧಿಸಲು ಸಾಧ್ಯವಿಲ್ಲ ಅಂತ ಪೀಠ ಸ್ಪಷ್ಟಪಡಿಸಿದೆ. ಅಷ್ಟೇ ಅಲ್ಲ, ಈಗ ಮುಂದಿನ ವಿಚಾರಣೆಯ ಯಾಕಂದರೆ ಮುಂದಿನ ವಿಚಾರಣೆಯ ದಿನಾಂಕವನ್ನು ನವೆಂಬರ್ 2ನೇ ತಾರೀಕಿಗೆ ಮುಂದೂಡಿದ್ದಾರೆ. ಸರ್ಕಾರ ಹೈಕೋರ್ಟ್ ತೀರ್ಪನ್ನು ಸುಮ್ಮನೆ ಒಪ್ಪಿಕೊಂಡಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ವಿಭಾಗೀಯ ಪೀಠದ ಮುಂದೆ ಮೇಲ್ಮನವಿ ಸಲ್ಲಿಸುವಂತೆ ನಾನು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಧಾರವಾಡ ಹೈಕೋರ್ಟ್ ಏಕಸದಸ್ಯ ಪೀಠ ತಡೆಯಾಜ್ಞೆ ನೀಡಿದೆ. ಈ ಆದೇಶದ ವಿರುದ್ಧ ನಾವು ಮೇಲ್ಮನವಿ ಸಲ್ಲಿಸುತ್ತೇವೆ ಅಂತ ಹೇಳಿರುವಂಥದ್ದು ಕೂಡ ಇಲ್ಲಿ ಮುಖ್ಯವಾದ ವಿಚಾರ. ಹೀಗಾಗಿ ಪಥಸಂಚಲನ ಪ್ರಕರಣ ಈಗ ಮತ್ತೊಂದು ಕಾನೂನು ಹಾದಿಯತ್ತ ಸಾಗ್ತಿದೆ. ಇಲ್ಲಿ RSS ಕಡೆ ಗೆಲ್ತು ಅಥವಾ RSS ವಿರುದ್ಧ ಯಾರು ನಿಂತಿದ್ರು ಅವ್ರು ಗೆದ್ದಿದ್ದಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಇನ್ನೂ ಕೋರ್ಟ್ನ ಅಂಗಳದಲ್ಲಿ ಪ್ರಕರಣ ಇರುವಂತಹ ಸಂದರ್ಭದಲ್ಲಿ ಇವರಿಗೆ ದಿಗ್ವಿಜಯ ಅಂತ ಹೇಳುವಂಥದ್ದು ತಪ್ಪಾಗಬಹುದು. ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಅನುಮತಿ ನೀಡುವ ವಿಚಾರ ಈಗ ಇಡೀ ಕಲಬುರಗಿ ಜಿಲ್ಲೆಯನ್ನು ಉದ್ವಿಗ್ನತೆಗೊಳಿಸಿರುವಂಥದ್ದು. ಯಾಕಂದರೆ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೀತು. ಆದರೆ ಸಭೆಯಲ್ಲಿ RSS, ಭೀಮ್ ಆರ್ಮಿ, ದಲಿತ ಪ್ಯಾಂಥರ್ಸ್ ಹಾಗೂ ಛಲವಾದಿ ಮಹಾಸಭಾ ಸಂಘಟನೆಗಳ ಪ್ರತಿನಿಧಿಗಳ ನಡುವೆ ವಾಗ್ವಾದ ಉಂಟಾಗಿ ಸಭೆ ಮಧ್ಯದಲ್ಲೇ ಮುಕ್ತಾಯವಾಯಿತು. ಸಭೆಯ ವೇಳೆ ಜೈ ಭೀಮ್ ಸೇನೆ ಮುಖಂಡ ಗುಂಡಪ್ಪ ಲಂಡನ್ಕರ್ ಅವರನ್ನು ಒಳಗೆ ಬಿಡದೆ ಪೊಲೀಸರು ಹೊರಗಡೆನೆ ನಿಲ್ಲಿಸಿದ್ರು. ಯಾವಾಗ ಅವರನ್ನು ಒಳಗೆ ಬಿಡದ ಹಿನ್ನೆಲೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ತೀವ್ರ ವಾಗ್ವಾದ ಸಂಭವಿಸಿದೆ. ಇದಕ್ಕೂ ತದನಂತರ ಶಾಂತಿ ಸಭೆಯೊಳಗೂ RSS ಮತ್ತು ಇತರ ಸಂಘಟನೆಗಳ ಮಧ್ಯೆ ಘರ್ಷಣೆಯ ವಾತಾವರಣ ನಿರ್ಮಾಣ ಆಯಿತು. ದಲಿತ ಪ್ಯಾಂಥರ್ಸ್ ಹಾಗೂ ಜೈ ಭೀಮ್ ಸೇನೆ ಕಾರ್ಯಕರ್ತರು ಲಾಠಿ ಬಿಟ್ಟು ಪಥಸಂಚಲನ ನಡೆಸಲಿ ಎಂದು ಆಗ್ರಹಿಸಿದರೆ RSS ಅದನ್ನು ತಿರಸ್ಕರಿಸಿದ್ದು ವಿವಾದ ತೀವ್ರಗೊಂಡಿದೆ. ಸಭೆಯಲ್ಲಿ ಯಾವುದೇ ಒಮ್ಮತ ತಲುಪದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಎಲ್ಲ ಸಂಘಟನೆಗಳ ಲಿಖಿತ ಅಭಿಪ್ರಾಯವನ್ನು ಸಂಗ್ರಹಿಸಿ ಹೈಕೋರ್ಟ್ಗೆ ವರದಿ ಸಲ್ಲಿಸಲು ನಿರ್ಧರಿಸಿದೆ. ಹೀಗಾಗಿ
ಚಿತ್ತಾಪುರ ಪಥಸಂಚಲನದ ಅಂತಿಮ ತೀರ್ಪು ಈಗ ಸಂಪೂರ್ಣವಾಗಿ ಹೈಕೋರ್ಟ್ ಕೈಯಲ್ಲಿದೆ. ಅಕ್ಟೋಬರ್ 30ರಂದು ವಿಚಾರಣೆ ನಡೆಯಲಿದ್ದು ಜಿಲ್ಲೆಯ ವಾತಾವರಣ ಹೇಗಿರುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಎಲ್ಲವನ್ನೂ ಲೆಕ್ಕ ಹಾಕತ್ತೆ. ಯಾರೋ ಬಂದು ಕೇಳಿದ್ರು ನಾವು ಲಾಠಿ ಹಿಡಿದು ಪಥಸಂಚಲನ ಮಾಡ್ತೀವಿ ಅಂದರೆ, ಯಾಕಂದರೆ ಜೈ ಭೀಮ್ ಕೂಡ ಹೇಳ್ತಿದೆ ನಾವು ಲಾಠಿ ಹಿಡಿದು ಪಥಸಂಚಲನ ಮಾಡ್ತೀವಿ ಅಂತ. ಈ ನೆಲದ ಕಾನೂನು, ಈ ನೆಲದ ಪವಿತ್ರ ಗ್ರಂಥ ಸಂವಿಧಾನ, ಅದನ್ನು ಗೌರವಿಸುವಂತಹ ವ್ಯಕ್ತಿತ್ವ, ಸಂಘ ಸಂಘಟನೆಗಳು, ಅಷ್ಟಕ್ಕೂ ಕೂಡ ಅಷ್ಟೇ ಒಳ್ಳೆಯ ರೀತಿಯ ಪ್ರತಿಕ್ರಿಯೆ ಕೂಡ ಸಿಗುತ್ತೆ. ಇಲ್ಲ ಅಂದರೆ ಏನೂ ಸಿಗೋದಿಲ್ಲ. 6ನೇ ಸುದ್ದಿ, ಪರಸ್ಪರ ವಾಕ್ಸಮರದಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹಾಗೂ DCM DK ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ನಗರ ಮೂಲಸೌಕರ್ಯ ಮತ್ತು ಟ್ರಾಫಿಕ್ ಸಮಸ್ಯೆಗಳ ಕುರಿತಾಗಿ DKಶಿ ಅವರೊಂದಿಗೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದರು. ಭೇಟಿಯ ವೇಳೆ ತೇಜಸ್ವಿ ಸೂರ್ಯ ಅವರು ಟ್ರಾಫಿಕ್ ಕಡಿಮೆ ಮಾಡಲು ಕನಿಷ್ಠ 70% ಜನರು ಸಾರ್ವಜನಿಕ ಸಾರಿಗೆ ಉಪಯೋಗಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ಮೆಟ್ರೋ ಸಂಪರ್ಕವನ್ನು 300 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿ ಪ್ರತಿ 3 ನಿಮಿಷಕ್ಕೊಮ್ಮೆ ರೈಲು ಓಡಿಸುವ ಯೋಜನೆ ಕುರಿತು ಅಭಿಪ್ರಾಯ ಹಂಚಿಕೊಂಡರು. ಅದರ ಜೊತೆಗೆ ಸಬರ್ಬನ್ ರೈಲು ಯೋಜನೆಯೂ ಅಗತ್ಯವಿದೆ ಎಂದು ತೇಜಸ್ವಿ ಸೂರ್ಯ ಅಭಿಪ್ರಾಯಪಟ್ಟರು. ಉಪಮುಖ್ಯಮಂತ್ರಿಗಳು ಈ ಎಲ್ಲ ಸಲಹೆಗಳನ್ನು ಪರಿಗಣಿಸಿ ನಗರ ಮೂಲಸೌಕರ್ಯ ಸುಧಾರಣೆಗೆ ಬೃಹತ್ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎಂದು ಹೇಳಲಾಗ್ತಿರುವಂಥದ್ದು. ಕರ್ನಾಟಕ ಪೊಲೀಸ್ ಪಡೆಯ ಲುಕ್ ಇವತ್ತಿನಿಂದ ಬದಲಾಗಿದೆ. ಕಾಕಿ ಪಡೆ ಈಗ ಹೊಸ ಪಿ ಕ್ಯಾಪ್ ಲುಕ್ನಲ್ಲಿ ಕಾಣಿಸಿಕೊಳ್ತಿದೆ. ಯಾಕಂದರೆ ಸ್ಲೋಚ್ ಟೋಪಿ ಬದಲಾಗಿ ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಹೊಸ ಕ್ಯಾಪ್ ವಿತರಣೆ ಮಾಡಿದ್ದಾರೆ. ಹೊಸ ಪಿ ಕ್ಯಾಪ್ ಐಡಿಯಾ CM ಸಿದ್ದರಾಮಯ್ಯ ಅವರದ್ದೇ. 1956ರಿಂದ ಬಳಸುತ್ತಿದ್ದಂತಹ ಹಳೆಯ ಕ್ಯಾಪ್ ಮಾದರಿಯನ್ನು ಬದಲಿಸಿ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಒಂದೇ ಮಾದರಿಯ ಪಿ ಕ್ಯಾಪ್ ನೀಡಿದ್ದೇವೆ. ಇದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸಲಿ ಎಂದು ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಸಿದ್ದರಾಮಯ್ಯ ಅವರ ಪ್ರಕಾರ ಪೊಲೀಸ್ ಇಲಾಖೆಯ ದಕ್ಷತೆ ರಾಜ್ಯದ ಗೌರವವನ್ನು ಹೆಚ್ಚಿಸಿದೆ. ಈ ಬಗ್ಗೆ DCM DK ಶಿವಕುಮಾರ್ ಅವರು ಕೂಡ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹಳೆಯ ಟೋಪಿ ಕರ್ತವ್ಯ ವೇಳೆ ತೊಂದರೆ ನೀಡುತ್ತಿತ್ತು. ಪೊಲೀಸರ ಹ್ಯಾಟ್ ಕೆಳಗೆ ಬಿದ್ದರೆ ಸಮವಸ್ತ್ರಕ್ಕೆ ಅಗೌರವ ತೋರಿದಂತಾಗುತ್ತದೆ. ಹೊಸ ಪಿ ಕ್ಯಾಪ್ನಲ್ಲಿ ಎಲಾಸ್ಟಿಕ್ ಇರುವುದರಿಂದ ತಲೆಯಲ್ಲಿ ಸರಿಯಾಗಿ ಕೂರಲಿದೆ. DK ಶಿವಕುಮಾರ್ ಅವರ ಪ್ರಕಾರ ಪ್ರತಿಭಟನೆ, ಓಟ, ಲಾಠಿ ಪ್ರಹಾರ ಸಂದರ್ಭದಲ್ಲೂ ಹೊಸ ಕ್ಯಾಪ್ ಕೆಳಗೆ ಬೀಳಲ್ಲ. ಸುಮಾರು 1 ಲಕ್ಷ ಪೊಲೀಸ್ ಸಿಬ್ಬಂದಿಗೆ ಹೊಸ ಪಿ ಕ್ಯಾಪ್ ವಿತರಿಸಲಾಗ್ತಿದೆ. ವಿಶೇಷ ಅಂದರೆ ದೇವರಾಜ ಅರಸು ಅವರ ಕಾಲದಲ್ಲಿ ಬದಲಾದಂತಹ ಕ್ಯಾಪ್, ಪೊಲೀಸರ ಕ್ಯಾಪ್ ಈಗ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಬದಲಾಗ್ತಿದೆ ಅನ್ನೋದಾದರೆ ಕ್ರಾಂತಿ ಅಥವಾ ದೇವರಾಜ ಅರಸು ಅವರ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅನ್ನುವ ಲೆಕ್ಕಾಚಾರಗಳೆಲ್ಲವೂ ಕೂಡ ಈ ಕ್ಯಾಪ್ನಲ್ಲೂ ಕೂಡ ಕಾಣಿಸ್ತಾ ಇದೆ. 8ನೇ ಸುದ್ದಿ, ಬಿಹಾರದ ವಿಧಾನಸಭಾ ಚುನಾವಣಾ ಕಣ ರಂಗೇರಿದೆ. RJD ಪಕ್ಷ ಇಂದು ತನ್ನ ಚುನಾವಣೆಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಇದರ ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆಗಳು ಮತ್ತು ಸಂಘಟನೆಯ ಸಿದ್ಧಾಂತ ಉಲ್ಲಂಘನೆಯ ಆರೋಪದ ಮೇರೆಗೆ 27 ನಾಯಕರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಇವರಲ್ಲಿ 2 ಶಾಸಕರು, 4 ಮಾಜಿ ಶಾಸಕರು ಹಾಗೂ 1 ವಿಧಾನ ಪರಿಷತ್ ಸದಸ್ಯರು ಕೂಡ ಸೇರಿದ್ದಾರೆ. RJD ರಾಜ್ಯಾಧ್ಯಕ್ಷ ಮಂಗನ್ ಲಾಲ್ ಮಂಡಲ್ ಈ ಉಚ್ಚಾಟನೆಗೆ ಸ್ಪಷ್ಟನೆ ನೀಡಿದ್ದಾರೆ. ಉಚ್ಚಾಟಿತ ನಾಯಕರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೂ ಕೂಡ ಅಮಾನತುಗೊಳಿಸಲಾಗಿದೆ. ಛೋಟಿ ಲಾಲ್ ರೈ, ರಾಮ್ ಪ್ರಕಾಶ್, ಅವನೀಶ್ ಕುಮಾರ್, ಭಗತ್ ಯಾದವ್, ಮುಖೇಶ್ ಯಾದವ್, ಸಂಜಯ್ ರೈ ಸೇರಿದಂತೆ ಹಲವು ಹಿರಿಯ ಮುಖಂಡರ ಹೆಸರು ಈ ಪಟ್ಟಿಯಲ್ಲಿದೆ. ಪಕ್ಷ ವಿರೋಧಿ ನಾಯಕರ ವಿರುದ್ಧ ಈ ಕ್ರಮವನ್ನು RJD ಬ್ರಹ್ಮಾಸ್ತ್ರ ಅಂತ ಹೇಳ್ತಿರುವಂಥದ್ದು. ಉಚ್ಚಾಟಿತರಲ್ಲಿ ಕೆಲವರು ಇಂಡಿಯಾ ಕೂಟದ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಕಾರ್ಯನಿರ್ವಹಿಸುತ್ತಿದ್ರು ಎನ್ನಲಾಗಿದೆ. ಬಿಹಾರ ವಿಧಾನಸಭಾ ಚುನಾವಣೆಗೆ ನವೆಂಬರ್ 6 ಮತ್ತು 11ರಂದು 2 ಹಂತಗಳಲ್ಲಿ ಮತದಾನ, ನವೆಂಬರ್ 14ರಂದು ಫಲಿತಾಂಶ ಪ್ರಕಟವಾಗಲಿದೆ. 9ನೇ ಸುದ್ದಿ, ಬಿಹಾರ ಚುನಾವಣೆಗೂ ಮುನ್ನ ರಾಜಕೀಯ ಬಿರುಗಾಳಿ ಎದ್ದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ. ಆಯೋಗವು ಮೋದಿ ಸರ್ಕಾರದೊಂದಿಗೆ ಸೇರಿ ಮತದಾರರ ಪಟ್ಟಿಗಳ ತೀವ್ರ ಪರಿಷ್ಕರಣೆ ನಡೆಸಿ ವೋಟ್ ಚೋರಿ ಸಂಚು ರೂಪಿಸಿದೆ ಎಂದು ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ. ಬಿಹಾರದಲ್ಲಿ ಈಗಾಗಲೇ 69 ಲಕ್ಷ ಮತದಾರರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಇನ್ನು 12 ರಾಜ್ಯಗಳಲ್ಲಿ ಕೋಟ್ಯಾಂತರ ಜನರ ಹೆಸರನ್ನ ಅಳಿಸುವ ಪ್ರಯತ್ನ ನಡೀತಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಉಲ್ಲಂಘಿಸಿ ಸ್ವತಂತ್ರ ಸಂಸ್ಥೆಗಳನ್ನೇ ದುರುಪಯೋಗಪಡಿಸಿ ಪ್ರಜಾಪ್ರಭುತ್ವದ ಮೇಲೆ ದಾಳಿ ನಡೆಯುತ್ತಿದೆ ಅಂತ ಕಾಂಗ್ರೆಸ್ ಕಿಡಿಕಾರಿರುವಂಥದ್ದು. ಈ ವಿಚಾರ ರಾಜಕೀಯ ತಾಪಮಾನ ಹೆಚ್ಚಿಸಿದೆ. ಬಿಹಾರ, ಅಸ್ಸಾಂ ಸೇರಿದಂತೆ ಹಲವೆಡೆ SIR ಜಾರಿಗೆ ಚುನಾವಣಾ ಆಯೋಗ ತೋರಿಸಿರುವಂತಹ ಆತುರ
ಪ್ರಶ್ನಾರ್ಹ ಎಂದು ಕಾಂಗ್ರೆಸ್ ಪ್ರಶ್ನಿಸಿದೆ. ಇದೇ ವೇಳೆ ತಮಿಳುನಾಡಿನ ಸಿಎಂ MK ಸ್ಟಾಲಿನ್ ನವೆಂಬರ್ 2ರಂದು ರಾಜಕೀಯ ನಾಯಕರ ಸಭೆ ಕರೆದು ಈ ವಿಷಯದ ಕುರಿತು ಚರ್ಚೆ ನಡೆಸಲಿದ್ದಾರೆ. ಆಂಧ್ರಪ್ರದೇಶ ಕರಾವಳಿಯತ್ತ ಮೋಂಥಾ ಚಂಡಮಾರುತ ವೇಗವಾಗಿ ಸಮೀಪಿಸುತ್ತಿದೆ. ಕೇಂದ್ರ ಹವಾಮಾನ ಇಲಾಖೆಯ ಪ್ರಕಾರ ಇಂದು ರಾತ್ರಿ ವೇಳೆಗೆ ಕಾಕಿನಾಡದ ಬಳಿ ಮಚಲಿಪಟ್ಟಣಂ ಮತ್ತು ಕಳಿಂಗಪಟ್ಟಣಂ ನಡುವೆ ಚಂಡಮಾರುತ ಅಪ್ಪಳಿಸುವ ಸಾಧ್ಯತೆ ಇದೆ. ಮೋಂಥಾ ಪ್ರಬಲ ಚಂಡಮಾರುತ ಗಂಟೆಗೆ 90ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಕೆಲವೊಮ್ಮೆ 110 ಕಿಲೋಮೀಟರ್ ವೇಗ ತಲುಪಬಹುದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ತಗ್ಗು ಪ್ರದೇಶಗಳ ಜನರನ್ನು ಸ್ಥಳಾಂತರಿಸುವ ಕಾರ್ಯ ಜೋರಾಗಿದೆ. ಸಿಎಂ ಚಂದ್ರಬಾಬು ನಾಯ್ಡು ಅಧಿಕಾರಿಗಳಿಗೆ ತುರ್ತು ಆಶ್ರಯ ತಾಣಗಳನ್ನು, ವೈದ್ಯಕೀಯ ಘಟಕಗಳನ್ನು ಮತ್ತು ಮೂಲ ಸೌಕರ್ಯ ಸಿದ್ಧತೆಗಳನ್ನು ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. NDRF ಹಾಗೂ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ತಂಡಗಳು ಕರಾವಳಿಯಲ್ಲೇ ನಿಯೋಜಿಸಲ್ಪಟ್ಟಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಚಂದ್ರಬಾಬು ನಾಯ್ಡು ಅವರೊಂದಿಗೆ ಮಾತನಾಡಿ ಕೇಂದ್ರದಿಂದ ಎಲ್ಲ ರೀತಿಯ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಮೋಂಥಾ ಚಂಡಮಾರುತದ ನೇರ ಪ್ರಭಾವ ಕರ್ನಾಟಕದಲ್ಲಿ ಸೀಮಿತವಾದರೂ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಮುಂದುವರಿಯುತ್ತಿದೆ. ಹವಾಮಾನ ಇಲಾಖೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಿದ್ದು ಒಟ್ಟು 7 ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ ನೀಡಿದೆ. ದಕ್ಷಿಣ ಕರ್ನಾಟಕದಿಂದ ಉತ್ತರ ಭಾಗದವರೆಗೆ ಮಳೆ ತೀವ್ರತೆ ಮುಂದುವರಿಯುವ ಸಾಧ್ಯತೆ ಇದೆ. ಬೆಳಗಾವಿ, ಗದಗ, ಕೊಪ್ಪಳ, ರಾಯಚೂರು, ಕೊಡಗು, ಕೋಲಾರ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೀದರ್, ಕಲಬುರಗಿ, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯ ಸಾಧ್ಯತೆ ಇದೆ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.